ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹೆಸರಿನ ಬಲವೇನು? ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ತಕ್ಷಣ ಉತ್ತರ ಕೊಡೋದು ಕಷ್ಟ ಆಗಬಹುದು. ಒಂದು ಸಲ ರಾಮಾಯಣವನ್ನು ನೆನಪಿಸಿಕೊಂಡ್ರೆ ಅಲ್ಲಿ ರಾಮನಾಮದ ಮಹತ್ವ ಕಂಡುಬರುತ್ತೆ. ಕಲ್ಲಿನ ಮೇಲೆ ರಾಮನಾಮ, ರಾಮನ ಹೆಸರನ್ನು ಬರೆದು ಆ ಕಲ್ಲನ್ನು ನೀರಲ್ಲಿ ಬಿಟ್ಟಾಗ ಅದು ಮುಳುಗದೆ ತೇಲುತ್ತಂತೆ, ಸೇತುವೆಯನ್ನು ಕಟ್ಟೋದಕ್ಕೆ ಸಹಾಯ ಮಾಡುತ್ತಂತೆ. ರಾಮನಾಮದ ಮಹತ್ವ ಅಷ್ಟು ಬಲವಾದದ್ದು. ಸ್ವಯಂ ರಾಮನೇ ಒಂದು ಕಲ್ಲಿನ ಮೇಲೆ ತನ್ನ ಹೆಸರನ್ನು ಬರೆದು ನೀರಲ್ಲಿ ಬಿಟ್ಟಾಗ ಅದು ತೇಲದೆ ಮುಳುಗುತ್ತಂತೆ. ರಾಮ, ನಿನಗಿಂತಲೂ ನಿನ್ನ ನಾಮದ ಬಲ ಹೆಚ್ಚು ಅಂತ ಹನುಮಂತ ಹೇಳ್ದ ಅನ್ನೋ ಕಥೆಯನ್ನು ನಾವು ಕೇಳಿದ್ದೇವೆ. ಈ ವಿಚಾರ ರಾವಣನಿಗೆ ಗೊತ್ತಾಗುತ್ತೆ. ರಾಕ್ಷಸರೆಲ್ಲ ಸೇರ್ಕೊಂಡು ಕೇಳ್ತಾರೆ, ರಾಮ ಅವನ ಹೆಸರು ಬರೆದು ಬಿಟ್ಟರೆ ತೇಲುತ್ತಂತೆ, ಹಾಗೆ ನಿಮ್ಮ ಹೆಸರು ಬರೆದ್ರೆ ಕಲ್ಲು ತೇಲುತ್ತಾ ಅಂತ ಕೇಳಿದಾಗ ಏನು ಹೇಳಬೇಕು ರಾವಣ? ಅವನ ಪ್ರತಿಷ್ಠೆಯ ಪ್ರಶ್ನೆ ಅದು. ಹೌದು, ತೇಲುತ್ತೆ ಹೇಳ್ತಾನೆ. ಹಾಗಿದ್ದ ಮೇಲೆ ನಾಳೆ ಬೆಳಗ್ಗೆ ಎಲ್ಲ ರಾಕ್ಷಸರ ಎದುರು ಒಂದು ಕಲ್ಲಿನ ಮೇಲೆ ನಿಮ್ಮ ಹೆಸರನ್ನು ಬರೆದು ನೀರಲ್ಲಿ ಬಿಡಿ, ಅದು ತೇಲ್ತು ಅಂತ ಹೇಳ್ತಂದರೆ ನೀವು ರಾಮನಿಗೆ ಸಮ ಅಲ್ಲ, ರಾಮನನ್ನು ಮೀರಿದವರು ಅನ್ನೋದನ್ನು ಒಪ್ಕೋತೇವೆ ಅಂತ ಹೇಳ್ತಾರೆ. ರಾತ್ರಿ ಮಂಡೋದರಿ ಕೇಳ್ತಾಳೆ, ಯಾಕೆ ಇಂತಹ ಸಾಹಸಕ್ಕೆಲ್ಲ ನೀವು ಒಪ್ಕೋತೀರಾ? ರಾಮ ಬೇರೆ, ನೀವೇ ಬೇರೆ. ಅವನ ಜೊತೆ ಸೋಲೋದು ನನಗಿಷ್ಟವಿಲ್ಲ, ನೀವು ಸೋಲಬಾರ್ದು, ಆದರೆ ನೀವು ಈ ರೀತಿಯ ಪಂಥಗಳನ್ನು ಒಪ್ಕೋಬಾರ್ದು. ಹೀಗೆಲ್ಲ ಚರ್ಚೆ ನಡೆಯುತ್ತಂತೆ. ರಾವಣ ಏನೂ ಉತ್ತರ ಕೊಡೋದಿಲ್ಲ, ಸುಮ್ಮನಾಗ್ತಾನೆ. ಮರುದಿನ ಬೆಳಗ್ಗೆ ಎಲ್ಲ ರಾಕ್ಷಸರು ಇದ್ದಾರೆ. ಒಂದು ಕಲ್ಲು ತಗೋತಾನೆ, ಆ ಕಲ್ಲು ಮೇಲೆ ಬರೀತಾನೆ ರಾವಣ, ಅದನ್ನು ನೀರಲ್ಲಿ ಬೀಳ್ತಾನೆ, ಆ ಕಲ್ಲು ತೇಲ್ತಾ ಹೋಗುತ್ತೆ. ನೋಡಿದವ್ರಿಗೆಲ್ಲ ಆಶ್ಚರ್ಯ, ಏನು ರಾಮನ ಹೆಸರಿರೋ ಕಲ್ಲು ಮಾತ್ರ ತೇಲಬೇಕಾ? ರಾವಣನ ಹೆಸರಿರೋ ಕಲ್ಲು ತೇಲಬಾರ್ದ? ನೋಡಿ ತೇಲ್ತಾ ಇದೆ. ಆ ರಾತ್ರಿ ಮಂಡೋದರಿ ಕೇಳ್ತಾಳೆ, ಸ್ವಾಮಿ ಏನು ಮಾಡಿದ್ರಿ? ಸತ್ಯ ಹೇಳಿ ನನಗೆ ಅಂತ ಕೇಳಿದಾಗ ಆಗ ಆ ಕಲ್ಲಿನ ಮೇಲೆ ಏನು ಬರದೆ ಅನ್ನೋ ವಿಚಾರವನ್ನು ರಾವಣ ಹೇಳ್ತಾನೆ. ಎಲೆ ಕಲ್ಲೇ, ಇದು ನನ್ನ ಜೀವಮಾನದ ಅಗ್ನಿ ಪರೀಕ್ಷೆ, ನನ್ನ ಗೌರವದ ಪರೀಕ್ಷೆ. ನೀನು ತೇಲದಿದ್ದರೆ ಶ್ರೀರಾಮಚಂದ್ರನ ಮೇಲೆ ಆಣೆ ಅಂತ ಬರೆದು ಆ ಕಲ್ಲನ್ನು ಬಿಡ್ತಾನಂತೆ. ರಾಮನ ಆಣೆಯನ್ನು ಹೊತ್ತಂಥ ಕಲ್ಲು ತೇಲ್ತಂತೆ. ರಾಮನಾಮದ ಬಲ ಅಷ್ಟು ದೊಡ್ಡದು. ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯೇ ಬಹಳ ದೊಡ್ಡದು ಅನ್ನೋದನ್ನು ತೋರಿಸಿಕೊಟ್ಟವರು ನಮ್ಮ ಕೀರ್ತನಕಾರರು, ನಮ್ಮ ವಚನಕಾರರು. ಅದರಲ್ಲೂ ಕೀರ್ತನಕಾರರು, ಅವರ ಕೀರ್ತನೆಗಳು ಏನಿದೆ, ಅದ್ಭುತವಾದ ಕೀರ್ತನೆಗಳು. ನಿಜಕ್ಕೂ ನಾವೆಲ್ಲ ಪುಣ್ಯ ಮಾಡಿರಬೇಕು ಅಂತಹ ಕೀರ್ತನೆಗಳನ್ನು ಇವತ್ತಿಗೂ ಉಳಿಸ್ಕೊಂಡು ಬಂದಿರೋದಕ್ಕೆ. ಹರಿದಾಸರ ಅಪೂರ್ವ ಹಾಗೂ ಜನಪ್ರಿಯ ಭಜನೆಯ ಹಾಡುಗಳು. ಸಂಪಾದಕರು ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು. ಬಹಳ ಒಳ್ಳೆಯ ಕೆಲಸವನ್ನು ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಅರಳುಮಲ್ಲಿಗೆ ಅವರು 10,000 ಕೀರ್ತನೆಗಳನ್ನು ಸಂಗ್ರಹ ಮಾಡಿ ಒಂದು ಬೃಹತ್ ಗ್ರಂಥವನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಇನ್ನೆಷ್ಟು ಕೀರ್ತನೆಗಳು ಜನಸಾಮಾನ್ಯರ ಗಮನಕ್ಕೆ ಬರದೆ ಪ್ರಪಂಚದಲ್ಲಿ ಹರಡಿ ಹೋಗಿದೆಯೋ ಗೊತ್ತಿಲ್ಲ. ಆದರೆ ಈ ಒಂದು ಪುಸ್ತಕ ಚಿಕ್ಕದಾದರೂ ಚೊಕ್ಕದಾಗಿದೆ, ಅರ್ಥವತ್ತಾಗಿದೆ. ಹರಿದಾಸರ ಅಪೂರ್ವ ಹಾಗೂ ಜನಪ್ರಿಯ ಭಜನೆಯ ಹಾಡುಗಳು. ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ಸಂಪಾದಿಸಿರುವಂಥ ಕೃತಿ. ಈಗ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರೋಜಾ ಎನ್. ನಾನು ಬೆಂಗಳೂರಿನ ಯಶವಂತಪುರದಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಥಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಹಾಗೆ ಪುಸ್ತಕಗಳನ್ನು ಓದುವುದು. ರೋಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಜೇಶ್ ಎಸ್ ವಿ ಅಂತ.
ಕನಕಪುರ ತಾಲೂಕಿನ ದೊಡ್ಡಾರಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಾನೊಬ್ಬ ಪಶುವೈದ್ಯ. ಡಾಕ್ಟರ್ ರಾಜೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಮ್ಮ ಅಂತ ಹೇಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲಹಂಕದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಧ್ಯಯನ ಮಾಡುತ್ತೇನೆ. ಮೂಲತ್ವ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಬಿಚ್ಕಲ್ ಗ್ರಾಮದಿಂದ ಬಂದಿರುವಂಥದ್ದು. ಈಗ ಪ್ರಸ್ತುತ ವಿದ್ಯಾರಣ್ಯಪುರದಲ್ಲಿ ವಾಸವಾಗಿದ್ದೇನೆ. ಶಿವಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಬೇಂದ್ರೆಯವರ ಕಾವ್ಯ ಗೋಪಾಲಕೃಷ್ಣ ಅಡಿಗ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಇಟಗಿಯಲ್ಲಿರುವ ಮಹಾದೇವ ದೇವಾಲಯವು ಬಹಳ ಪ್ರಸಿದ್ಧವಾದದ್ದು. ಇಟಗಿ ಎನ್ನುವ ಶಬ್ದದ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ಬಾಣದ ತುದಿ, ಸ್ತ್ರೀ, ಇಟ್ಟಿಗೆ. ಮೊದಲಿಗೆ ಡಾಕ್ಟರ್ ರಾಜೇಶ್, ಆನಂತರ ಶಿವಮ್ಮ. ಆಪ್ಷನ್ 3 ಇಟ್ಟಿಗೆ. ಇಟ್ಟಿಗೆ. ಶಿವಮ್ಮ ಸ್ತ್ರೀ. ಸ್ತ್ರೀ. ಆಯ್ಕೆ 4 ನೋಡೋಣ. ದುರ್ಗೆ. ಉತ್ತರವನ್ನು ನೋಡೋಣ. ಇಟ್ಟಿಗೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಡಾಕ್ಟರ್ ರಾಜೇಶ್ ಅವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಬೇಂದ್ರೆಯವರ ಕಾವ್ಯ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1112ರಲ್ಲಿ ಈ ದೇವಾಲಯದ ನಿರ್ಮಾಣ ಆಗುತ್ತೆ. ನಿರ್ಮಾಣ ಆಗುವ ಮೊದಲು ಇದೊಂದು ಬೃಹತ್ ಅಗ್ರಹಾರ. ಸುಮಾರು 20,000 ಬ್ರಾಹ್ಮಣ ಕುಟುಂಬಗಳು ಇಲ್ಲಿ ಯಜ್ಞ ಯಾಗಾದಿಗಳಲ್ಲಿ ತೊಡಗಿರುತ್ತೆ. ಈ ಯಜ್ಞಕುಂಡವನ್ನು ರಚಿಸಬೇಕಾದರೆ ಇಟ್ಟಿಗೆಗಳು ಬೇಕಾಗುತ್ತೆ. ಇಟ್ಟಿಗೆ ಅನ್ನೋದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಇಷ್ಟಿಕಾ ಅಂತ ಕರೀತಾರೆ. ಆ ಇಷ್ಟಿಕಾ ಅನ್ನೋದು ಕ್ರಮೇಣ ಇಟ್ಟಿಗೆ, ಇಟಗಿ ಹೀಗೆ ಪರಿವರ್ತನೆ ಆಯಿತು ಅಂತ ಒಂದು ಹೇಳಿಕೆ. ಇವತ್ತೂ ಸಹ ಅಲ್ಲಿ ಮಣ್ಣನ್ನು ಅಗೆದರೆ ಸುಟ್ಟ ಮಣ್ಣು ಸಿಗುತ್ತೆ ಹೊರತು ತಾಜಾ ಮಣ್ಣು ಸಿಗೋಲ್ಲ. ಅಷ್ಟು ವಿಶಾಲವಾಗಿ ವಿಸ್ತೃತವಾಗಿ ಅಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇದ್ದುವು ಅಂತ ಒಂದು ಕಥೆ. ಚಾಲುಕ್ಯರ 6ನೆಯ ವಿಕ್ರಮಾದಿತ್ಯನ ಕಾಲದಲ್ಲಿ ಅವನ ಮಹಾದೇವ ದಂಡನಾಯಕ ಈ ಒಂದು ದೇವಾಲಯವನ್ನು ಕಟ್ಟಿಸಿದ ಅನ್ನೋದು ನಮಗೆ ತಿಳಿದಿರುವಂಥ ವಿಚಾರ. ಬಾಲರಾಮಾಯಣ ಎನ್ನುವ ನಾಟಕದ ಪುಸ್ತಕ. ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಇದನ್ನು ಬರೆದಿದ್ದಾರೆ. ಪ್ರಶ್ನೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಬಳಸುತ್ತಿರುವ AI ಯಾವುದು? ಆಯ್ಕೆಗಳನ್ನು ನೋಡೋಣ. ರೆಫ್ರಿಜರೇಟರ್, ಧ್ವನಿ ನಿಯಂತ್ರಿತ ಕೆಲಸಗಳು, LED ದೀಪಗಳು, ಮೊಬೈಲ್ ಫೋನ್. ಮೊದಲಿಗೆ ಬಸರುತ್ತಿದ್ದಾರೆ ರೋಜಾ, ಆನಂತರ ಶಿವಮ್ಮ. ಆಯ್ಕೆ 2 ಧ್ವನಿ ನಿಯಂತ್ರಿತ ಕೆಲಸಗಳು. ಶಿವಮ್ಮ ಮೊಬೈಲ್ ಫೋನ್. ಮೊಬೈಲ್ ಫೋನ್. ಉತ್ತರವನ್ನು ನೋಡೋಣ. ಧ್ವನಿ ನಿಯಂತ್ರಿತ ಕೆಲಸಗಳು ಅನ್ನೋದು ಸರಿಯಾದ ಉತ್ತರ. ಬಾಲರಾಮಾಯಣ ಕೃತಿಯನ್ನು ಕೊಟ್ಟಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಿರಿ ಮತ್ತು ಅಲೆಕ್ಸಾ ಈ ಸಾಧನಗಳನ್ನು ಬಳಸ್ಕೊಂಡು ನಾವು ಅದಕ್ಕೆ ಇಂಥ ಕೆಲಸ ಮಾಡು, ಅಂಥ ಕೆಲಸ ಮಾಡು ಅಂತ ಹೇಳಬಹುದು. ನಮ್ಮ ಧ್ವನಿಯನ್ನು ಗುರುತಿಸಿಕೊಳ್ಳುವ ಸಾಮರ್ಥ್ಯ ಉಂಟು. ನಾವು ಹೇಳಿದ್ದನ್ನೆಲ್ಲ ಮಾಡೋದಿಲ್ಲ. ಅದರಲ್ಲಿ ಸೂಕ್ತವಾದದ್ದು ಯಾವುದಿದೆ ಅದನ್ನು ಕಾರ್ಯರೂಪಕ್ಕೆ ತರುತ್ತೆ. ಸಮಯ ಎಷ್ಟಾಯಿತು ಹೇಳುತ್ತೆ. ಈಗ ನಾನು ಮೈಸೂರಿಗೆ ಹೋಗಬೇಕಾಗಿದೆ. ಹತ್ತಿರದ ಸ್ಟೇಷನ್ ಯಾವುದು ಅಥವಾ ರೈಲು ಯಾವುದು, ಹೀಗೆ ಮಾಹಿತಿಯನ್ನು ಕೇಳುತ್ತಂದರೆ ಎಲ್ಲವನ್ನು ಕೊಡುವ ವ್ಯವಸ್ಥೆ ಉಂಟು. ಹೀಗೆ ಕೃತಕ ಬುದ್ಧಿಮತ್ತೆಯನ್ನು ಸರ್ವಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾ ಇರೋದು ಈ ಧ್ವನಿ ನಿಯಂತ್ರಿತ ಕೆಲಸಗಳ ಮೂಲಕ. ಕಾನ್ಪುರ್ ಟು ಕರೋಲ್ ಬಾಗ್ ಎನ್ನುವ ಪುಸ್ತಕ ಕಥಾ ಸಂಕಲನ. ಬಾಲಚಂದ್ರ ಭಟ್ ಓಡಲ ಮನೆ ಇದನ್ನು ಬರೆದಿದ್ದಾರೆ. ಪ್ರಶ್ನೆ.
ಸಿರಿಗನ್ನಡ ಮತ್ತು ಸಿಲಿಕಾನ್ ಬ್ರೇನ್ ಬಗ್ಗೆ ಕಾರ್ಯಾಗಾರವು ಯಾವ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಸೇಂಟ್ ಅಲೋಷಿಯಸ್ ಯೂನಿವರ್ಸಿಟಿ, ಕ್ರೈಸ್ಟ್ ಯೂನಿವರ್ಸಿಟಿ, ಚಾಣಕ್ಯ ವಿಶ್ವವಿದ್ಯಾನಿಲಯ. ಹೇಳಿ ಡಾಕ್ಟರ್ ರಾಜೇಶ್. ಸರ್, ಚಾಣಕ್ಯ ವಿಶ್ವವಿದ್ಯಾಲಯ. ಎರಡನೇದಾಗಿ ರೋಸಾ. ಆಯ್ಕೆ 1 ಸೈಂಟ್ ಅಲೋಶಿಯೇಷನ್ ಯೂನಿವರ್ಸಿಟಿ. ಆಯ್ಕೆ 4 ಯೆನಪೋಯ ಯೂನಿವರ್ಸಿಟಿ. ಉತ್ತರವನ್ನು ನೋಡೋಣ. ಸೇಂಟ್ ಅಲೋಷಿಯಸ್ ಯೂನಿವರ್ಸಿಟಿ ಉತ್ತರ ಸರಿಯಾಗಿದೆ. ಕಾನ್ಪುರ್ ಟು ಕರೋಲ್ ಬಾಗ್ ಈ ಒಂದು ಪುಸ್ತಕವನ್ನು ರೋಸಾ ಅವರಿಗೆ ಕೊಟ್ಟಿದ್ದೇನೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನು ಮಾಡಬೇಕಾದರೆ ಅದಕ್ಕೆ ಅಗತ್ಯವಾದ ಆಕರಗಳನ್ನು ಪುಸ್ತಕ ರೂಪದಲ್ಲೇ ಹುಡುಕಬೇಕಾಗಿದೆ. ನಾವೀಗ ಪುಸ್ತಕದ ಬದಲು ವಿದ್ಯುನ್ಮಾನ ರೂಪದಲ್ಲಿ ಆಕರಗಳನ್ನು ಸಂಗ್ರಹಿಸಿ ಅದರಿಂದ ಮಾಹಿತಿಯನ್ನು ಸಂಗ್ರಹಿಸಬಹುದಾ ಎನ್ನುವ ಒಂದು ದಿಶೆಯಲ್ಲಿ ಇತ್ತೀಚೆಗೆ ಒಂದು ಕಾರ್ಯಾಗಾರ ನಡೀತು. ಸಿರಿಗನ್ನಡ ಮತ್ತು ಸಿಲಿಕಾನ್ ಬ್ರೈನ್ ಅನ್ನೋದ್ರ ಬಗ್ಗೆ ಕೃತಕ ಬುದ್ಧಿಮತ್ತೆಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಸಂಶೋಧನೆಗಳಲ್ಲಿ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಂತೆ. ಮುಂದಿನ ಪುಸ್ತಕ ನಿಮ್ಮ ಬದುಕನ್ನು ಬದಲಿಸಬಲ್ಲ ಕೃತಿ, ಎತ್ತರೆತ್ತರಕ್ಕೆ ಇರಲು 36 ಮೆಟ್ಟಿಲುಗಳು ಅಂತ ಹೇಳ್ತಾರೆ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ನಮ್ಮ ಪ್ರಶ್ನೆ: 82 ವರ್ಷ 8 ತಿಂಗಳು 9 ದಿನಗಳಾದಾಗ ಯಾವ ಶಾಂತಿಯನ್ನು ಮಾಡುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಮಹಾಶತಾಭಿಷೇಕ ಶಾಂತಿ, ಶತಾಭಿಷೇಕ ಶಾಂತಿ, ಕನಕಾಭಿಷೇಕ ಶಾಂತಿ, ಸಹಸ್ರಚಂದ್ರ ದರ್ಶನ ಶಾಂತಿ. ಹೇಳಿ ಡಾಕ್ಟರ್ ರಾಜೇಶ್ ಮತ್ತು ರೋಸಾ. ಸರ್, ಆಪ್ಷನ್ 3 ಕನಕಾಭಿಷೇಕ ಶಾಂತಿ. ಹೇಳಿ ರೋಸಾ. ಆಪ್ಷನ್ 4 ಸಹಸ್ರ ಚಂದ್ರ ದರ್ಶನ ಶಾಂತಿ. ಸಹಸ್ರಚಂದ್ರ ದರ್ಶನ ಶಾಂತಿ. ಉತ್ತರವನ್ನು ನೋಡೋಣ. ಸಹಸ್ರಚಂದ್ರ ದರ್ಶನ ಶಾಂತಿ ಉತ್ತರ ಸರಿಯಾಗಿದೆ. ವ್ಯಕ್ತಿತ್ವ ಪರಿವರ್ತನೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. 1000 ಹುಣ್ಣಿಮೆಗಳನ್ನು ನೋಡುವ ಭಾಗ್ಯ ಯಾರಿಗಿದೆ ಅವರಿಗೆ ಈ ಸಹಸ್ರಚಂದ್ರ ದರ್ಶನ ಶಾಂತಿ ಅನ್ನೋ ಒಂದು ಗೌರವವನ್ನು ಸಲ್ಲಿಸೋದಷ್ಟೇ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಪರಿಷ್ಕೃತ 5ನೇ ಆವೃತ್ತಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದನ್ನು ಪ್ರಕಟಿಸಿದೆ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಕ, ನಾ, ಮೇ, ಶಿ, ಗ. ಬಜರ್ ಒತ್ತಿದ್ದಾರೆ ರೋಸಾ. ಕರುನಾಡ ಮೇಘಶಿರ ಗಾಳಿ. ಕರುನಾಡ ಮೇಘಶಿರ ಗಾಳಿ. ಕರುನಾಡ ಮೇಲೆ ಗೊತ್ತಾಯ್ತು ನನಗೆ. ಮುಂದೆ ಮೇಘ. ಕರುನಾಡ ಮೇಘ ಶಿರ ಗಾಳಿ. ಶಿರ ಅಂದ್ರೆ ತಲೆ. ನಂಗೆ ಅರ್ಥ ಆಗಲಿಲ್ಲಮ್ಮ. ಶಿರ ಅಂದರೆ ತಲೆ ಅಲ್ವಾ? ಇನ್ನೇನಾದರೂ ಅರ್ಥ ಉಂಟಾ? ಡಾಕ್ಟರ್ ರಾಜೇಶ್, ಶಿವಮ್ಮ, ರೋಸಾ ಅವರು ಸೊಗಸಾದ ಸುಳುಹು ಕೊಟ್ಟಿದ್ದಾರೆ. ನೋಡಿ ಅದನ್ನು ಗ್ರಹಿಸಿ ಸರಿಯಾದ ಉತ್ತರ ಕೊಡಲಿಕ್ಕೆ ಸಾಧ್ಯವ ಅಂತ. ಚೂರು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡಿ ರೋಸಾ. ಒಂದು ಅವಕಾಶ ಕೊಡ್ತಾನೆ. ರಾಜೇಶ್, ಶಿವಮ್ಮ, ಉತ್ತರವನ್ನು ನೋಡೋಣ. ಕರುನಾಡ ಮೇಲೆ ಶೀತಗಾಳಿ. ಈಗೆಲ್ಲ ಚಳಿ ಹೆಚ್ಚಾಗ್ತಾ ಇದೆ, ಶೀತಗಾಳಿ ಬೀಸಿದೆ ಅಲ್ವಾ? ಜೊತೆಗೆ ಸೈಕ್ಲೋನ್ ಪರಿಣಾಮವೂ ಕಂಡು ಬರ್ತಾ ಇದೆ. 13 ಡಿಗ್ರಿವರೆಗೂ ಹೋಗ್ತಾ ಇದೆ ಬೆಂಗಳೂರಲ್ಲಿ. ಇನ್ನು ಬೀದರ್ ಅಂತ ಕಡೆ ಹೋಯಿತು ಅಂದರೆ 4 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ, ಅಷ್ಟು ಕಡಿಮೆ ಆಗಿದೆ.
ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದ ಒಂದು ಶೀತಗಾಳಿಯ ಅನುಭವವನ್ನು ನಾವು ಅನುಭವಿಸಿರಲಿಲ್ಲ. ಕ್ಯಾನ್ಸರ್ ಲೇಖಕರು ನಾಡೋಜ ಡಾಕ್ಟರ್ PS ಶಂಕರ್ ಬರೆದಿರುವಂಥದ್ದು ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 75 ಕೂಡು 62, 84 ಕಳೆ 48, 16 ಗುಣಿಸು 12, 153 ಭಾಗಿಸು 9. ಬಜರ್ ಒತ್ತಿದ್ದಾರೆ ಡಾಕ್ಟರ್ ರಾಜೇಶ್. ಅಂತಿಮ ಉತ್ತರ ಸರ್ 426. ಇನ್ಯಾರಾದರೂ ಲೆಕ್ಕವನ್ನು ಪೂರ್ಣಗೊಳಿಸಿದರೆ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ರೋಜಾ ಅವರು ಲೆಕ್ಕವನ್ನು ಮಾಡ್ತಾ ಇದ್ದಾರೆ, ಶಿವಮ್ಮ ಅವರು ಮಾಡ್ತಾ ಇದ್ದಾರೆ. ಸರ್. ಹಾಗಾಗಿ ಹೇಳಿಮ್ಮ 427. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 137, 36, 192, 17 ಎಲ್ಲವನ್ನು ಕೂಡಿದ್ರೆ 382 ಬಂದಿದೆ. ಹೇಗೆ ಇಬ್ಬರಿಗೆ ಭಿನ್ನವಾದ ಉತ್ತರ ಬಂತು ಗೊತ್ತಾಗ್ತಾ ಇಲ್ಲ. ಸಾಗರ ಸೃಷ್ಟಿ ಎನ್ನುವ ಪುಸ್ತಕ ಸಂತೋಷ್ ಕುಮಾರ್ TH ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಸೇತುರಾಮನ್ ಪಂಚನಾಥನ್, ವೇಲು ಆಸಾನ್, ಗುರುವಾಯೂರು ದೊರೈ, PR ಶ್ರೀಜೇಶ್. ಮೊದಲಿಗೆ ರೋಜಾ, ಆನಂತರ ಶಿವಮ್ಮ. ಆಯ್ಕೆ 3 ಗುರುವಾಯೂರು ದೊರೈ. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ ಶಿವಮ್ಮ. ಆಯ್ಕೆ 2 ವೇಲು ಆಸಾನ್. ಉತ್ತರವನ್ನು ನೋಡೋಣ. ವೇಲು ಆಸಾನ್ ಉತ್ತರ ಸರಿಯಾಗಿದೆ. ಸಾಗರ ಸೃಷ್ಟಿ ಎನ್ನುವ ಈ ಒಂದು ಪುಸ್ತಕವನ್ನು ಶಿವಮ್ಮ ಅವರಿಗೆ ಕೊಟ್ಟಿದ್ದೇನೆ. ಪದ್ಮಶ್ರೀ ಗೌರವ ದೊರೆತಿದೆ ವೇಲು ಆಸಾನ್ ಅವರಿಗೆ ಕಳೆದ ವರ್ಷ. ಇವರು ತಮಿಳುನಾಡು ರಾಜ್ಯಕ್ಕೆ ಸೇರಿದವರು. ಚರ್ಮವಾದ್ಯಗಳಲ್ಲಿ ಅದರಲ್ಲೂ ತಮಟೆಯನ್ನು ನುಡಿಸೋದರಲ್ಲಿ ಬಹಳ ಪ್ರಸಿದ್ಧರು. ನಮಗೆಲ್ಲ ಗೊತ್ತಿರೋ ಹಾಗೆ ದಕ್ಷಿಣ ಭಾರತದ ಒಂದು ವಿಶಿಷ್ಟ ವಾದ್ಯ ತಮಟೆ. ಆ ತಮಟೆಗಳನ್ನು ಸರಿಯಾದ ಹದ ಮಾಡಿ ಅದನ್ನು ನುಡಿಸೋಕೆ ಶುರು ಮಾಡ್ತಂದರೆ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಅದರ ಶಬ್ದವನ್ನು ಕೇಳಬಹುದು. ಆ ಒಂದು ತಮಟೆಯನ್ನು ಶಾಸ್ತ್ರೀಯವಾಗಿ ಕಲಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ವೇಲು ಆಸಾನ್. ಮುಂದಿನ ಪುಸ್ತಕ ಆಹಾರದಿಂದ ಆರೋಗ್ಯದೆಡೆಗೆ ಡಾಕ್ಟರ್ ಅಣ್ಣಪ್ಪ ಆಪಾಂಗಿ ಬರೆದಿರುವಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರೋ, ಮ, ಕೆ, ಗೋ, ದ, ಲಿ, ಓ, ಬ. ಗೊತ್ತಾಗಲಿಲ್ವಾ? ಬಹಳ ಕಷ್ಟ ಇತ್ತಾ? ಉತ್ತರವನ್ನು ನೋಡೋಣ. ಹೋಗೋದು ಮಳ್ಳಿ ಬರೋದಕ್ಕೆ ಅಲ್ವೇ ನಂಜಿ ಅಂತ ಹೇಳಿ ಒಂದು ಭಾವಗೀತೆಯಲ್ಲಿ ಬರುವಂಥ ಸಾಲು. GP ರಾಜರತ್ನಂ ತಮ್ಮ ಮೊದಲ ಮಡದಿಯನ್ನು ಕಳೆದುಕೊಂಡಂಥ ದಿನಗಳು. ನೀನನ್ನಟ್ಟಿಗೆ ಬೆಳಕಂಗಿದ್ದೆ ನಂಜು, ತುಂಬ ಪ್ರಸಿದ್ಧವಾದಂಥ ಗೀತೆ. ಚಿತ್ರಗಳಲ್ಲೂ ಬಳಸಿದ್ದಾರೆ ಅದನ್ನು.
ಅಲ್ಲಿ ಒಂದು ಕಡೆಗೆ ಅವರು ತಮಗೆ ತಾವೇ ಸಮಾಧಾನ ಮಾಡ್ಕೋತಾರೆ, ಹೋಗೋದು ಯಾಕೆ, ವಾಪಸ್ ಬರೋಕ್ಕಲ್ವೇ ಅಂತ ಹೇಳ್ತಾರೆ. ಹೋಗೋದು ಮಳ್ಳಿ ಬರೋದಕ್ಕೆ ಅಲ್ವೇ ನಂಜಿ ಅನ್ನೋ ಆ ಒಂದು ಸಾಲು ನನ್ನ ಮೇಲಂತೂ ಬಹಳ ಪ್ರಭಾವ ಬೀರಿದೆ. ಹಾಗಾಗಿ ನೆನಪಿಗೆ ಬಂದದನ್ನು ಪ್ರಶ್ನೆ ರೂಪದಲ್ಲಿ ಮಾಡಿದೆ. ಸ್ವಲ್ಪ ಕಷ್ಟ, ಆದರೆ ರಾಜರತ್ನಂ ಅವರ ಪರಿಚಯ ಇದ್ದರೆ ಅಂಥ ಕಷ್ಟ ಏನೂ ಆಗೋಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪ್ರಶ್ನೆ: ಪೊದೆಯಂತಿರುವ ಮೀಸೆ, ಚೆನ್ನಾಗಿ ತಿಳಿದಿರುವ, ಕೋರ್ಟಿನಿಂದ ಬರುವ ಸಂದೇಶವಾಹಕ. ಗೊತ್ತಾಗಲಿಲ್ವಾ? ಮೊದಲನೇ ಶಬ್ದ ಇದೆಯಲ್ಲ, ಒಂದು ಹುಡುಗಿ ಹೆಸರು ಬರುತ್ತೆ ಅದರಲ್ಲಿ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ, ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನ ಪಡಬಹುದು. ಒಂದು ಉತ್ತರ ಗಿರಿಜಾ ಮೀಸೆ, 2 ಉತ್ತರ ಬಜರುತ್ತಿದ್ದಾರೆ ಶಿವಮ್ಮ. ಅರಿವು. ರಾಜೇಶ್? ನುರಿತ ಮತ್ತು ಅರಿವು, ಚೆನ್ನಾಗಿ ತಿಳಿದಿರುವ. ಅರಿವು, ನುರಿತ, ಯಾವ್ದು ಸರಿ ಶಿವಮ್ಮ? ಅರಿವು ಅಂದರೆ ಜ್ಞಾನ, ನುರಿತ ಅಂದರೆ ಚೆನ್ನಾಗಿ ತಿಳಿದಿರುವ. ಇರಬಹುದಾ? ಗೊತ್ತಿಲ್ಲ. ಉತ್ತರವನ್ನು ನೋಡೋಣ. ನುರಿತ ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದ್ರೂ ಬಜರುತ್ತಿ ಉತ್ತರ ಕೊಡಿ. ಮೊದಲನೇ ರೋಜಾ, ಆನಂತರ ಶಿವಮ್ಮ. ಜಾಮೀನು. ಸರ್ ಹೇಳಿ ಶಿವಮ್ಮ. ಜಾಮೀನು. ರಾಜೇಶ್, ತಾವು ಪ್ರಯತ್ನಿಸಬಹುದು. ಅದೇ ಸರ್, ಜಾಮೀನು ಅರ್ಥ ಆಯ್ತಾ? ಹಾಂ ಸರ್. ಕೋರ್ಟಿನಿಂದ ಬರುವ ಸಂದೇಶವಾಹಕ. ಜಾಮೀನು ಅಂದ್ರೇನು? ಒಬ್ಬ ಏನೋ ತಪ್ಪು ಮಾಡಿದ್ದಾನೆ, ಅಯ್ಯೋ ಬಿಟ್ಬಿಡಿಪ್ಪ, ನಾನು ಅವನ ಪರವಾಗಿ ಮಾತು ಕೊಡ್ತೇನೆ ಅಂತ ಹಣ ಕೊಟ್ಟು ಮತ್ತೊಂದು ಕೊಟ್ಟು ಬರೋದು, ಅದು ಜಾಮೀನು. ಸಂದೇಶವಾಹಕ ಎಲ್ಲಿಂದ ಬಂದ? ಕೋರ್ಟಿಂದ. ಸುಳುಹನ್ನು ಅರ್ಥ ಮಾಡಿಕೊಂಡ್ರ? ಬಹುಶಃ ಈ ಶಬ್ದವನ್ನು ಕೇಳಿಲ್ಲದೆ ಇರಬಹುದು ನೀವು. ಉತ್ತರವನ್ನು ನೋಡು. ಅಮೀನ, ಕೇಳೇ ಇಲ್ವಾ ಶಬ್ದ? ಅಮೀನ, ಕೋರ್ಟಿನಿಂದ ಬರುವಂಥ ಒಬ್ಬ ಸಂದೇಶವಾಹಕ. ಇಂತಹ ಕೋರ್ಟಿಗೆ ನೀವು ಬರಬೇಕು ಅಂತ ಮಾಹಿತಿ ಕೊಟ್ಟು ಹೋಗ್ತಾನೆ. ಹಾಗೆ ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಹೋಗಲೇಬೇಕಾಗುತ್ತೆ. ಒಂದು ಪುಸ್ತಕವನ್ನು ರಾಜೇಶ್ ಅವರಿಗೆ ಕೊಟ್ಟಿದ್ದೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ, 5 ಪ್ರಶ್ನೆಗಳು. ಮೊದಲ ಅವಕಾಶ ರೋಜಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: 3 ಕಾಸಿನವ ಎಂಬ ನುಡಿಗಟ್ಟಿನ ಅರ್ಥವೇನು? ಮರ್ಯಾದೆ ಇಲ್ಲದವ, ತುಂಬ ಬಡವ. ಮರ್ಯಾದೆ ಇಲ್ಲದವ. ಮುಂದಿನ ಪ್ರಶ್ನೆ: ಗೇರು ಮರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪೇರಲ, ಗೋವೆ. ಪೇರಲ. ಮುಂದಿನ ಪ್ರಶ್ನೆ: ದ್ರೋಣಾಚಾರ್ಯರ ತಂದೆಯ ಹೆಸರೇನು? ಭರದ್ವಾಜ, ವಿಶ್ವಾಮಿತ್ರ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಟ್ಟಪಾಯಸದಲ್ಲಿ ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನನ್ನ ಉಣ್ಣೆಯ ಒಡಲಲ್ಲಿ 3 ನಾಮ. ಕುರಿಮರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 3 ಕಾಸಿನವ ಅಂದರೆ ಮರ್ಯಾದೆ ಇಲ್ಲದವನು, ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಗೇರು ಮರ ಅಂದರೆ ಗೋವೆ ಮರ, ಪೇರಲ ಅಂದರೆ ಸೀಬೆ ಹಣ್ಣಿನ ಮರ. ಮೂರನೇ ಪ್ರಶ್ನೆಗೆ ಉತ್ತರ ಭರದ್ವಾಜ ಆಗಿತ್ತು, ವಿಶ್ವಾಮಿತ್ರ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಟ್ಟ ಪಾಯಸದಲ್ಲಿ ಅಂದರೆ ಅಡುಗೆ ಮಾಡಿ ಇಟ್ಟಂಥ ಪಾಯಸದಲ್ಲಿ ಕೆರ ಹೆಟ್ಟಿದ್ದಾರೆ ಅಂತಂದರೆ ಚಪ್ಪಲಿಯನ್ನು ಅದ್ದಿದರಂತೆ. ಅಂದರೆ ಕೆಲವು ವ್ಯಕ್ತಿಗಳು ಏನಾದರೂ ಒಂದು ಒಳ್ಳೆಯ ಕೆಲಸ ನಡೀತಾ ಇದ್ದರೆ ಆ ಕೆಲಸವನ್ನು ಕೆಡಿಸೋದ್ರಲ್ಲೇ ಸಂತೋಷವನ್ನು ಪಡ್ತಾರೆ. ಅಂತಹವರನ್ನು
ಪರೋಕ್ಷವಾಗಿ ಕುಟುಕೋದಕ್ಕೆ ಈ ಗಾದೆ ಮಾತನ್ನು ರೂಪಿಸಿದ್ದಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ಅಳಿಲು. ಅಳಿಲಿನ ಮೈ ಮೇಲೆ 3 ಗೆರೆ ಇರುತ್ತಲ್ಲ, ಅದನ್ನು ಕುರಿತು ರೂಪಿಸಿರುವಂಥ ಒಗಟು. ಎಷ್ಟು ಸರಿ ಉತ್ತರ ಕೊಟ್ಟರೆ? ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ರಾಜೇಶ್ ಅವರಿಗೆ ಅವಕಾಶ. ಆರಂಭಿಸ್ಬೋದಾ? ಮೊದಲ ಪ್ರಶ್ನೆ. ಮೆಲುಕು ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ತಿನ್ನುವಾಗ ಮತ್ತೆ ಮತ್ತೆ ಚಪ್ಪರಿಸು, ಹಳೆಯದನ್ನು ಸ್ಮರಿಸಿಕೊ. ಮುಂದಿನ ಪ್ರಶ್ನೆ. ದನಗಳನ್ನು ಕಾಯುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೋವಾ. ಮುಂದಿನ ಪ್ರಶ್ನೆ. ಜನಕ ಮಹಾರಾಜನ ರಾಜಧಾನಿಯ ಹೆಸರೇನು? ಮಿಥಿಲಾ, ಅಯೋಧ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚೋಟುದ್ದ ರಾಜನಿಗೆ ಮೂಟುದ್ದ ಟೋಪಿ, ಜಟ್ಪಟ್ಟಂತ ಓಡಾಡಿದ್ರೆ ಉರಿದು ಬೂದಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮೆಲುಕು ಹಾಕು, ಹಳೆಯದನ್ನು ಸ್ಮರಿಸಿಕೊ, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗೋವಾ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಮಿಥಿಲಾ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬೆಂಕಿ ಕಡ್ಡಿಯ ವರ್ಣನೆ ಆಗಿತ್ತು. ಒಟ್ಟು 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶಿವಮ್ಮ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಸಿಗಿದು ತೋರಣ ಕಟ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಅಲಂಕಾರ ಮಾಡು, ಉಗ್ರವಾಗಿ ಶಿಕ್ಷಿಸು. ಮುಂದಿನ ಪ್ರಶ್ನೆ. ಕೀಳಾದದ್ದು, ಲೆಕ್ಕಕ್ಕಿಲ್ಲದ್ದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೌಣ, ಗೌಡಿ. ಮುಂದಿನ ಪ್ರಶ್ನೆ. ಚಿತ್ರಾಂಗದ ಮತ್ತು ಅರ್ಜುನನ ಮಗ ಯಾರು? ಬಬ್ರುವಾಹನ, ಅಭಿಮನ್ಯು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಟ್ಟ ಸ್ವರ್ಗವಲ್ಲ, ಭೂಮಿ ನರಕವಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಣ್ಣದ ಸೀರೆ ಉಟ್ಕೊಂಡು ಅಮ್ಮ ಮಣ್ಣಾಗ ಕುಂತಾಳ. ಕಮಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಸಿಗಿದು ತೋರಣ ಕಟ್ಟು, ಉಗ್ರವಾಗಿ ಶಿಕ್ಷಿಸು, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗೌಣ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಬಬ್ರುವಾಹನ ಆಗಿತ್ತು. ಯಾಕೆ ಗೊಂದಲ ಆಯಿತು? 4ನೇ ಪ್ರಶ್ನೆಗೆ ಉತ್ತರ ಗುಡ್ಡ ಮೀರುವಲ್ಲ. ಅಟ್ಟ ಸ್ವರ್ಗವಲ್ಲ, ಗುಡ್ಡ ಮೀರುವಲ್ಲ, ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಕ್ಯಾರೆಟ್ನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರೋಜಾ ಅವರು ಪುಸ್ತಕಗಳನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ರಾಜೇಶ್ ಅವರಿಗೆ ಅಭಿನಂದನೆಗಳು. ಶಿವಮ್ಮ ಅವರಿಗೆ ಅಭಿನಂದನೆಗಳು. ಸಂಕ್ರಾಂತಿ ಹಬ್ಬ ಪ್ರಾಕೃತಿಕ ಹಬ್ಬ, ಸುಗ್ಗಿಯ ಹಬ್ಬವೂ ಹೌದು. ಸೂರ್ಯನ ಆರಾಧನೆ ನಡೆಯುತ್ತೆ, ಅದು ನಿಜ. ವಿಶೇಷ ಅಂದರೆ ಅಲ್ಲಿಯವರೆಗೆ ಶೀತಲ ನಿದ್ರೆಯಲ್ಲಿ ಮಲಗಿದ್ದಂಥ ಅನೇಕ ಜೀವಜಂತುಗಳು ಬಿಸಿಲು ಹೆಚ್ಚಾಗ್ತಾ ಇದ್ದಾಗೆ ಒಂದೊಂದಾಗಿ ಹೊರಗೆ ಬಂದು
ಏನೂ ಇಲ್ಲದೆ ಸುಮಾರು 4 ತಿಂಗಳ ಕಾಲ ಉಪವಾಸ ಮಲಗಿರುತ್ತಲ್ಲ, ಎಲ್ಲಿ ಆಹಾರ ಸಿಗುತ್ತೆ ಅಂತ ಹುಡುಕಿ 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 ಹೊಟ್ಟೆ ತುಂಬಿಸಿಕೊಳ್ಳುವ ಕಾಲ ಈಗ ಆರಂಭವಾಗಿದೆ ಈ ಸಂಕ್ರಾಂತಿಯಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.